എന്തെങ്കിലും പറ പിന്നെ എന്ത് എഴുതുന്ന് ചോദിച്ചോണ്ടിരിക്കുന്നത് കണ്ണോട് ഭർത്തത മാറിയാറ് ഇവರಿಗೆ ಎಂತ ನಾನು ಎತ್ತರ ಕಷ್ಟಪಟ್ಟಿರಿ ಕನ್ನಡದಲ್ಲಿ ಲವ್ ಲೆಟರ್ ಎഴുതി ತಂದಿಟ್ಟು ನನಗೆ ಇವರು ಲವ್ ಲೆಟರ್ ಬರ್ದದ್ದು ನಾ ಮಲಯಾಳಿ ಅಂತ ಹೇಳಿ ಎಂತ ಮಲಯಾಳದಲ್ಲಿ ಫುಲ್ ನಾನೆಂತ ಹೇಳುದು ನಾ ಉಲ್ಟ ಹಿಡಿದು ಓದುದು ಓಕೆ ನಾನ್ ಮಂಗಳೂರಿಗೆ ಹೋಗ್ತೇನೆ ಹೋಗ್ಲಾ വേണ്ട ಹೋಗ್ತೇನೆ അവര് നമ്മ വ്ലോഗ് എടുക്കുന്ന താണെത്തി നോക്കുന്നത് ഹായ് ഹലോ ഞാനിങ്ങനെ നാസി സോ ഇന്നത്തെ വ്ളോഗ് വന്നിട്ട് നമുക്ക് ഇന്നൊരു ചാലഞ്ചിങ് വ്ളോഗ് ആവാം ഓക്കെ അപ്പൊ ഞാൻ എന്തെങ്കിലും പറയും അതിന് മണ്ടത്തരായിട്ട് നിങ്ങൾ പറയും മണ്ടത്തരായിട്ടല്ല കറക്റ്റ് ആയിട്ട് പറയണം ഓക്കെ സോ എന്താ പറയാ ഗൈസ് ആന്ന് പിള്ളമാർ നമ്മള് വ്ളോഗ് എടുക്കുന്നത് നോക്കുന്നുണ്ട് കാര്യമായിട്ട് സോ ഇതെന്ന് പറഞ്ഞെങ്കില് ഇന്നൊരു ചാലഞ്ചിങ് വ്ളോഗ് ആവാം ഓക്കെ ഞാൻ കന്നഡത്തിൽ പറയും സോ നിങ്ങൾക്ക് ഇഷ്ടമുള്ള ഇംഗ്ലീഷ് ഹിന്ദി അറബിക് എന്ത് വേണമെങ്കിലും മലയാളം അപ്പൊ ഞാൻ കന്നഡത്തിൽ ഓക്കെ നക്കിനിക്കാവാ കന്നഡാവാ ಕನ್ನಡ ಓಕೆ ಸೊ ನಮಗೆ ಸ್ಟಾರ್ಟ್ ಆಗ ಓಕೆ ಎಂತ ಮಾರೇರಿ ನೀವು ಎಂತ ಹೇಳುದು ನಾನು ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗ್ತದಾ ಹೇಗೆ ಗೊತ್ತಾಗೋದು ನಿಮ್ಗೆ ನಿಮ್ಗೆ ಗೊತ್ತಾಗೋದಿಲ್ಲ ಆಯ್ತು ಹೋಗಿ ನಾನೇನ್ ನನ್ಗೆ ಕನ್ನಡ ಮರ್ತೋಗಿದೆಯಾ ಹೇಗೆ ಹೇಳುದು ಈಗ ಹೋಗಿ ಅವನು ಹೇಳ್ತಾನೆ ಇಲ್ಲೊಂದು ಹುಡುಗ ಇದ್ದಾಯ್ತಾ ಅವನು ನನ್ನ ನೋಡ್ತಾ ಹೋದದು ಇವಳೆಂತ ಮಾಡ್ತಾಳಂತ അത് ആ ചെക്കൻ വിചാരിച്ചിട്ടുണ്ടോ ഇവൾക്കെന്തപ്പോ വട്ടായ ഒറ്റക്ക് പറയുന്നു വിചാരിച്ചിട്ടുണ്ടോ അതുകൊണ്ട് നിന്നെ നോക്കിക്കൊണ്ട് പോയി സോ ഗൈസ് അപ്പോ ഇന്ന് ഇപ്പൊ ഞാൻ മലയാളത്തിൽ സംസാരിക്കും നിങ്ങൾ കന്നഡത്തിൽ സംസാരിക്കണം അതറിയില്ല എന്നിട്ട് കുറച്ച് നേരത്തെ മുമ്പ് നിങ്ങൾക്ക് മനസ്സിലാവും പറയാനല്ല അറിയാത്തത് ಹಾಗೆ ನಮ್ಗೆ ಹೇಳಿಕ್ಕೆ ಆಗುದಿಲ್ವಾ ನೀವು ಕನ್ನಡದಲ್ಲಿ ಮಾತಾಡ್ಬೇಕು ಎಷ್ಟು ವರ್ಷ ಆಯ್ತು ನನ್ನನ್ನು ಮದುವೆಯಾಗಿ ನೀವು ಎಷ್ಟು ವರ್ಷ ಆಯ್ತು ಮದುವೆ ಆಯ್ತು 4 ವರ್ಷ ಅಲ್ಲಿ ನನ್ನನ್ನು ನೋಡಿ ಎಷ್ಟು ವರ್ಷ ಆಯ್ತು ഒരു 13-14 ವರ್ಷ ಹಾಗೆ ನಾನು ನಿಮ್ಮ ಹತ್ರ ಮಲಯಾಳ ಎಂತ ಹೇಳುದು ಮಾರೇರೆ ಎಂತ ನನ್ಗೆ ಕನ್ನಡ ಮರ್ತೋಗಿದೆ ಆಯ್ತಾ ಆದ್ರೂ ಹೇಳ್ತೇನೆ ನಾನು ಮಲಯಾಳ ಕಲ್ತಿದ್ದೇನೆ ಆಯ್ತಾ ನಾನು ಎಷ್ಟು ಚಂದ ಇವರಕ್ಕಿಂತ ಚಂದ ನಾ ಮಾತಾಡ್ತೇನೆ ಅದು ನೀ ಇಡಲ್ಲ പഠിച്ചത് ഇതാക്കിയതല്ലോ ഞാൻ നിങ്ങളെ നാട്ടിൽ വന്നിട്ട് പഠിച്ചിനല്ല ചെയ്തു ಯೋ ಹೌದು ನಾ 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲ ನಿಮ್ಮ ಊರಲ್ಲಿ ಬಂದೆ ನಾನು 7ನೇ ಕ್ಲಾಸ್ 8ನೇ ಕ್ಲಾಸಿಗೆ ಇಲ್ಲಿ ಬಂದದ್ದು ആയിക്കോട്ടെ പക്ഷെ എന്തായാലും ഇപ്പൊ ഒരു 3-4 ವರ್ಷ ಇದೆ സ്കൂളിൽ പോകുമ്പോ അവിടെ പിള്ളേർ ನಮ್ಮ ಕ್ಲಾಸ್ ಅಲ್ಲಿ ಎಲ್ಲರೂ ಇದ್ದದ್ದು ಕನ್ನಡ ಮೀಡಿಯಂ ಅವರಾಯ್ತಾ ಇವರೆಂತ ಇವರೇ ಕ್ಲಾಸಿಲೆಲ್ಲ ಕನ್ನಡದಿಂದ ಅವರೇ ಇದಿಲ್ಲ ನಾವೆಂತ ನಾವು ಸ್ಕೂಲಿಗೆ ಹೋಗಿ ಎಂತ ಈ ಮಲಯಾಳ ಕ್ಲಾಸ್ನವರು ಅವರಿಗೆ ಭಯಂಕರ ಡಿಮ್ಯಾಂಡ್ ನಾವು ಕನ್ನಡದವರಂತ ಹೇಳಿದ್ರೆ ಅವರು ಪುಚ್ಚಿಸಿ ನೋಡುದು ಹೀಗೆ ಓ ಅವರು ಕನ್ನಡದವರಲ್ಲ ಅಂತ ಹೇಳಿ ನಾವು ಮಲಯಾಳದವರ ಹತ್ರ ಹೋಗಿ ಮಾತಾಡುದಿಲ್ಲ ನಿಮ್ಮ ತರ ನೀವು ಬಾಯಿ ನೋಡ್ಲಿಕ್ಕೆ ಹೋಗುದಲ್ಲ ನಾವಾಗಿಂತ ಹೋಗುದಿಲ್ಲ ನಮ್ಮನ್ನು ಬಾಯಿ ನೋಡ್ಲಿಕ್ಕೆ ಬರೋದಾದ ಕಾರಣ ನಾವು ಹೋಗುದಿಲ್ಲ ಇವರೆಂತ ಗೊತ್ತುಂಟ ನಾನು ಹೇಗೆ ಕಳ್ಸೋದು ಗೊತ್ತುಂಟಾ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ರು ಓಕೆ ಆದ್ರೂ ನನಗೆ ನಕ್ನಿಕ್ ಎಲ್ಲ ಮಿಕ್ಸ್ ಆಗಿ ಬರ್ತಿತ್ತು ಮಲಯಾಳ ಅಂದ್ರೆ ನನ್ನ ಮಲಯಾಳ ನೀವು ಕೇಳ್ಬೇಕಿತ್ತು ದಾದಾ ತುಳು ಬರ್ಪುಂಡು ನಾನು ಎತ್ತರ ಕಷ್ಟಪಟ್ಟಿರಿ ಕನ್ನಡದಲ್ಲಿ ಲವ್ ಲೆಟರ್ ಎഴുതി തന്നിട്ട് കന്നഡത്തിൽ ಹೌದಲ್ವಾ ನೀವು കന്നഡದಲ್ಲಿ ശരിക്കും എനിക്ക് കന്നഡത്തിൽ ലവ് ലെറ്റർ ಎಲ್ಲ തന്നിട്ടുണ്ട് പക്ഷെ ഫസ്റ്റ് എന്തെന്നറിയോ അല്ല ഞാൻ കന്നഡದಲ್ಲಿ ಮಾತಾಡ್ಲಿಕ್ಕೆ ಹೌದು എന്ത് ಗೊತ್ತುಂಟ കന്നഡದಲ್ಲಿ ನಾ ಕನ್ನಡದಲ್ಲಿ ಮಾತಾಡಿದ್ರೆ ಇವರಿಗೆ ಗೊತ್ತಾಗ್ತದಲ್ಲ അവർക്ക് മനസ്സിലാവും ഞാൻ പറയുന്നുണ്ടല്ലോ ഞാൻ അതിന്റെ അടുത്തടുത്ത് പറയുമ്പോ അവർക്ക് മനസ്സിലായിക്കും ನೀವು ಮನಸ್ಸಲ್ಲಿ ಮಾಡ್ಬೇಕು ಓಕೆ ಈ ತರ ಇದ್ದದ್ದು ನನ್ನ ಫಸ್ಟ್ നീ പറയുന്നല്ല ഞാൻ മലയാളത്തിൽ പറയുമ്പോ അവർക്ക് മനസ്സിലാവും ಓಕೆ ಹಾಗೆ ಫಸ್ಟ್ ನೋಡುವಾಗ ಉಂಟಲ್ಲ ಸ್ವಲ್ಪ ಜನ ನಮ್ಮ ಲವ್ ಸ್ಟೋರಿ ಕೇಳಿದ್ರು ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೇವೆ ಆಯ್ತಾ ನಾವು ಲವ್ ಸ್ಟೋರಿ ವಿಡಿಯೋ ಒಂದ್ಸಲ ಮಾಡ್ತೇವೆ ಒಂದು ಒಳ್ಳೆ ಚಾನ್ಸ್ ನೋಡಿ ಮಾಡ್ತೇವೆ ಹೀಗೆ ಗಜಲಿ ಬಿಜಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಗೆ ಎಂತ ಹೇಳುದು ನನಗೆ ಫಸ್ಟ್ ಇವರು ಲವ್ ಲೆಟರ್ ಬರೆಯೋದು ನನ್ನ ಹಿಂದೆನೇ ಬರೋದಾಯ್ತಾ ಬೈಕ್ ವ್ಯಾಕಲ್ಲಿ ಒಂದು ಡಬ್ಬ ಒಂದು ಅಂತ ಹೇಳಿ ಚಕ್ಕದಾರದ್ದು ಒಂದು ಹುಡುಗನಿದ್ದ ನೊಳಗೆ ಗುಜ್ಗುಂಡೆ ತರ ಸೊ ಎಂತ ಹೇಳುದು ಅವನನ್ನ ಕೂರ್ಸ್ಕೊಂಡು ಅವನ ಸ್ಕೂಲ್ ತನಕ ಬರುದು ಲವ್ ಮಾಡ್ತೀಯ ಕಣೆ ಲವ್ ಮಾಡ್ತೀಯ ಅಂತ ಹೇಳ್ಬಿಟ್ಟು എല്ലാരും വിചാരിക്കും ನೀವಲ್ವಾ ಸ್ವಲ್ಪ അതായത് ഇവള് പറഞ്ഞതിന്റെ മലയാളം എന്താ വെച്ചെങ്കില് ഇവളെ സ്കൂളിൽ പോകുന്ന സമയത്ത് ഇവളെ ബാക്കിലേ ഞാൻ അനലവാക്ക് എന്ന് പറഞ്ഞിട്ട് ഇവളെ ബാക്കിലേ നടന്നിന് അതായത് ബൈക്കെല്ലാം എടുത്തിട്ട് ഇവളെ ബാക്കിലേ പോലെ ഇതെല്ലാം ഇപ്പൊ പറഞ്ഞത് കേട്ടാ ಓಕೆ ಮನಸ್ಸು ಮಾಡ್ಬೇಕು ನನ್ಗೆ ಕನ್ನಡ ಮರ್ತೋಯ್ತಾ ಮನಸ್ಸಲ್ಲಿ ಮಾಡ್ಬೇಕಾಯ್ತಾ
ಹಾಗೆಂತಾಯ್ತು, ಆಗ ನನಗೆ ಇವರು ಲವ್ ಲೆಟರ್ ಬರ್ದದ್ದು ನಾ ಮಲಯಾಳಿ ಅಂತ ಹೇಳಿ. ಎಂತ ಮಲಯಾಳದಲ್ಲಿ ಫುಲ್ ನಾನೆಂತ ಹೇಳುದು, ನಾ ಉಲ್ಟ ಹಿಡಿದು ಓದುದು. ಎಂತ ನನಗೆ ಬರ್ತದ ಎಂತ ಅದ್ರದ್ದು ಎಂತ ಬರುದಿಲ್ಲ ನನಗೆ. പിന്നെ അവരതിലൊരിതാക്കും. അവർക്ക് മനസ്സിലാക്തതെയാ എന്ത് സംഭവം എന്ന് വെച്ചാല്, ഞാൻ ഇവള് മലയാളി എന്ന് വിചാരിച്ചിട്ട് ആദ്യം മലയാളത്തിൽ ലെറ്ററിൽ എഴുതിയിട്ട് നല്ല പാങ്ങില് കൊണ്ടുകൊടുത്തിട്ട് ഇവള് വാങ്ങിട്ടായിട്ട് നോക്കിട്ടായിട്ട് അതേ കണക്ക് മടക്കിട്ട് അടനിട്ടിട്ട് പോയി. ಇಲ್ಲ ನಾನು ಓದಿ ಬಿಸಾಡಿ ಹೋಗಿದೆ ಆಯ್ತಾ. ಮತ್ತೆ ಅದನ್ನು ತಕೊಂಡು ಹೋಗಿ ಅಂತ ಹೇಳಿದ್ದು. ನೀವು ಹೇಗೆ ಕೊಟ್ಟದು ಗೊತ್ತುಂಟಾ? ಅಕ್ಷಯ್ ಇದ್ದಾನೆ ಗೊತ್ತುಂಟಾ? ಅವನತ್ರ ಕೊಟ್ಟು ಕಳ್ಸಿದ್ದು. ಅಯಲ್ವಾಸಿ ಅಕ್ಷಯ್ ನಂಟು ಅವನ ಕೈಲಿ ಕೊಡ್ತಿಟ್ಟು ಬಿಟ್ಟದೆ. ನಾನು ಒಮ್ಮೆ ಬಿಸಾಡಿದೆ. ಮತ್ತೆಂತ ಹೇಳಿದ, ಅದ್ರ ಒಳಗೆ ಎಂತ ಇರ್ಬೇಕು ಅಂತ ಒಂದು ಇದಲ್ವಾ ನಮ್ಗೆ ಅಂತ ಹೇಳಿ ಮೇಲೆ ಹುಡುಗಿ ಹತ್ರ ತಕೊಂಡು ಹೋದೆ. ಅವಳಿಗ ಸರಿ ಮಲಯಾಳ ಅಲ್ಲಿ ಓದ್ಲಿಕ್ಕೆ ಬರುದಿಲ್ಲ ಹಾಗೆ ಹೀಗೆ ಅಂತ. ಮತ್ತೆ ಗೊತ್ತಾಯ್ತು ಆ ಸಾಲ ಅದ್ರಲ್ಲಿ ಒಂದು ಡೈರಿ ಮಿಲ್ಕ್ ಇತ್ತಾಯ್ತಾ, ಇದನ್ನು ಕಿತ್ ಬಿಸಾಕಿಬಿಟ್ಟು ಎಂತ ಮಾಡಿದ್ದು, ಡೈರಿ ಮಿಲ್ಕ್ ಇಡ್ತು ಕುಡ್ದದೆ ತಿಂದದ್ದೆ ಆಯ್ತಾ. ತಿನ್ನೋ കാര്യത്തിൽ അപ്പൊ വലിയ ഡിമാൻഡ് ഒന്നുമില്ല ಅಲ್ಲ, ಬೇರೆ ತಿನ್ನಲ್ಲ. ನಮ್ಗೆ ಹೇಗೆ ಅಂದ್ರೆ ನಮ್ಗೆ ಚಾಕ್ಲೇಟ್ ಸಿಕ್ಕಿದ್ರೆ ಐಸ್ ಕ್ರೀಮ್ ಸಿಕ್ಕಿದ್ರಲ್ಲ ನಾವು ದೊಡ್ಡ ಹಣಕಾರ ಆಯ್ತಾ, ದೊಡ್ಡ ಶ್ರೀಮಂತರು. ಇವರಿಗೆಲ್ಲ ಎಂತ ಚಿಕನ್ ಅದೇ ಬೇಕು, ಮಾಂಸ ಎಂತ ಇಪ್ಪ ತಿನ್ನಲೇ ಇಲ್ಲ ಅಲ್ಲ ನೀ ಚಿಕನ್ ಬೀಫ್ ಅನ್ನು. ಎಂತ ಗೊತ್ತುಂಟ, ನಾನು ಮದ್ವೆ ಆಗುವ ಮುಂಚೆ ಎಂತ ಖಾಲಿ ಸಸ್ಯಾಹಾರಿ, ಈಗ ಬಂದು ಮಾಂಸಾಹಾರಿ ಆಗಿದ್ದೇನೆ. ಈಗ ಈಗ ನೋಡಿ ಇವರು ಸಣ್ಣಾಗಿದ್ದಾರೆ, ನನ್ನ ಮಕ್ಕಳು ನೋಡಿ ಡಬ್ಬ ತರ ಇದೆ ಅಲ್ವಾ. ಇವರು ಮಾಂಸ ತಿನ್ನಿಸಿ ನನ್ನ ಬಾಡಿ ನೋಡಿದ್ರೆ ಹೀಗೆ ಉಂಟು, ಮುಖ ಮಾತ್ರ ಗುಜ್ಜುಗುಡ್ಡ ತರ ಉಂಡು ಉಂಟಾಯ್ತಾ. ಸೊ ನನ್ನ ವಿಡಿಯೋ ನಿಮಗಿಷ್ಟ ಆದ್ರೆ ಎಂತ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅದೇ ಕಣಕ್ಕೆ ಲೈಕ್ ಮಾಡಬೇಕು, ಅದೇ ಕಣಕ್ಕೆ ಕಮೆಂಟ್ ಮಾಡಬೇಕು, പിന്നെ ಶೇರ್ ಮಾಡೋದ್ರೆ ನಿಮಗೆ ಇಷ್ಟ ಶೇರ್ ಮಾಡ್ಬೇಕಾಯ್ತಾ. ನಿಮ್ಗೆ ಇಷ್ಟ ಅಲ್ಲ ಎಂತ ಹಾಗೆ ಹೇಳುವಾಗ ನಮ್ಗೆ ಒಂದು ನಿಮ್ಮ ಸಪೋರ್ಟ್ ಬೇಕಲ್ವಾ. ಸೊ ಬೇರೆಂತದ್ದು ವಿಶೇಷ ಉಂಟಾ ನಿಮಗೆ? ಕನ್ನಡ ನಾನು ಎಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದಾ? ಎಂತ ನೀವು ಎಲ್ಲೋ ಮಂಗಳೂರು ಎಂತ ಇವರ ಮಂಗಳೂರು ಹಾಸ್ಪಿಟಲ್ ಅಲ್ಲಿ ನರ್ಸ್ ಹತ್ರ ಮಾತಾಡಿ ಇಲ್ಲ. ಒಂದು ನಮ್ಮ ಮನೆಯಲ್ಲಿ ಎರಡು ನಿಮ್ಗೆ ಕೋಳಿ ಅಂತ ಹೇಳುವಾಗ ನಂಗೆ ಗೊತ್ತಾಗಿದೆ ಅಂತ ಉಂಟ. ನಮ್ಮ ಮನೆಯಲ್ಲಿ ಒಂದು ಈ ಕಲರ್ ಕೋಳಿ ಉಂಟಲ್ವಾ, ಅದು ತಂದಿದ್ವಿ. ಅದನ್ನೇ ಮನೆಯೊಳಗೆ ಸಾಕುದಾಯ್ತಾ. ಈಗ ಮನೆಯೊಳಗೆ ಅದು ಸತ್ತೋಗಿ ಒಂದುಂಟು, ಅದು ಇಳಿದು ಬರುದು ನಮ್ಮ ಕಾಲಡಿಯಲ್ಲಿ. ಅಲ್ಲಿ ಒಂದು ಕೋಳಿ ಆದ್ರೆ ಇಲ್ಲಿ 2ನೇ ಕೋಳಿ ನಮ್ಮ ಮನೆಯಲ್ಲಿ ಒಳಗಿರುವ ಕೋಳಿ. ಹೊರಗೆ ಆಲ್ರೆಡಿ ಎಷ್ಟು ಕೋಳಿ ಉಂಟು? 3 ಕೋಳಿ ಉಂಟು, ಒಳಗೆ 2. ಇವರಿಗೆ ಎಂತ ಗೊತ್ತೇ ಇಲ್ಲ ಆಯ್ತಾ. ಮತ್ತೆ ಎಂತದ್ದು ಹೇಳಿ, ಎಂತ ನಾನು ಒಬ್ಳೆ ವಟ ಮಾಡ್ಬೇಕು, ನೀವು ಮಾತ್ರ ಈಗ ಮುಂದೆ ನೋಡ್ಲಿಕ್ಕ ನೀ പറയുന്നല്ല അങ്ങ് മനസ്സിലാവുന്നില്ല. ഞാൻ പിന്നെ ബാണ്ടാന്ന് വെച്ചിട്ട് ಯಪ್ಪ ಎಂತ മനസ്സിലാಗುದಿಲ್ಲ ಆಯ್ತಾ. എല്ലാം മനസ്സിലാവുന്നുണ്ട്, നീ ഒന്നും മനസ്സിലാവുന്നില്ല എന്നൊന്നും പറയണ്ട. ಎಷ್ಟು മനസ്സിലാಗ್ತದೆ എല്ലാം നീ ഇപ്പൊ എന്തെല്ലാം പറഞ്ഞ അതെല്ലാം മനസ്സിലായി. ನನ್ನ ಕನ್ನಡ ಕೇಳಿ ಉಂಟಲ್ಲ, ನೀ ತಲೆ ಮಂಡೆ ಬಿಸಿ ಮಾಡಬೇಡಿ. ಎಂತ ಗೊತ್ತಾ, ನನ್ನ ಕನ್ನಡ ಮರ್ತೋಗಿದೆ. ನಾ ಎಂತ ಹೇಳುದು, ನಾ ಬ್ಯಾರಿಯೇ ನನ್ಗೆ ಮರ್ತೋಗಿದೆ. ಇವರ ಮನೆಯಲ್ಲಿ ಕೂತು ಉಂಟಲ್ವಾ, ಎಂತ ನನ್ನ ಭಾಷೆನೇ ಮರ್ತೋಗಿದೆ ನಂಗೆ. ಮತ್ತೆ ನಮ್ಮ ಕನ್ನಡ ಆದ್ದರಿಂದ ನಾವು ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಸ್ವಲ್ಪ ಆದ್ರೆ ಬರ್ತದೆ, ಮಾತಾಡ್ಕೊಂಡಿದ್ರೆ ಬರ್ತದೆ ಆಯ್ತಾ. ಎಂತ ಹೇಳುದು, ನೀವು ಎಂತಾದ್ರೆ ಹೇಳ್ಬೇಕಂದ್ರೆ ಯಪ್ಪ ಕನ್ನಡ ಬರ್ತದ ಮಾರ್ಯಾರ ಇವರಿಗೆ. ಎಂತ ನೋಡಿದ್ದೆ ಅದರ ಬೊಂಬೆಲ್ಲ ಉಂಟು ಇವರಿಗೆ. ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಆಗ್ತದಾ? ತೆಂಗಿನಕಾಯಿಯಲ್ಲಿ ಇನ್ನೆಲ್ಲ ಬರ್ಚೆ ಚಂದ ನಿಮ್ಗೆ ಕನ್ನಡ ಬರ್ತದ? ನಾ ಮತ್ತೆ ಹೇಗೆ ಬೈಯುದು, ನೀವು ಕಲಿಬೇಡಿ, ನೀವೆಲ್ಲ ಮರ್ತೋಗ್ಬೇಕಾಯ್ತಾ. ಎಂತ ನನ್ನ ಭಾಷೆ ಬ್ಯಾರಿ ಆಯ್ತಾ. ಇವರು ಬ್ಯಾರಿಯಲ್ಲಿ ಬೈತೇನೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬೈಯುವ ಅಂತ ಹೇಳಿದ್ರೆ ಇಂತ ಇವರು ಎಷ್ಟು ಚಂದ. ನೀವು ಮಿತ್ತು ಮಂಗಳೂರು ಹಾಸ್ಪಿಟಲ್ ಹೋಗಿ ನಿಂತಿದ್ದೀರಾ? ಸತ ಮಾತಾಡ್ಬಿಟ್ಟು ನೀವು ಮಲಯಾಳ ಮಾತಾಡೋದಂತೆ, ಅವಳು ಕನ್ನಡದಲ್ಲಿ ಮಾತಾಡಿದೆ. ಹಾಗೆ ಎಂತಾದ್ರು ಕನ್ನಡದಲ್ಲಿ ಮಾತಾಡ ಮಲಯಾಳಿ ನರ್ಸಲ್ಲಿ ಅವರೇ ಎಂತ ಗೊತ್ತುಂಟ, ಅದು ಕಾಮಿಡಿ ಆಯ್ತಾ. ಮಂಗಳೂರಲ್ಲಿ ಏನಪ್ಪ ಅಲ್ಲೆಲ್ಲ ಎಲ್ಲ ಮಲಯಾಳದವ್ರು. ಎಂತ ನಿಮ್ಮ ಊರಲ್ಲಿ ಕಾಲೇಜ್ ಇಲ್ವಾ? ಸೊ ಆಯ್ತು, ಅವರು ಮಂಗಳೂರು ಎಲ್ಲ ಕೇರಳದವರು ಇರ್ತಾರೆ, ನಮ್ಮ ಕನ್ನಡದವರು ಮಲಯಾಳ ಮಾತಾಡ್ತಾರಂತ. ಇವರಿಗೆಂತ ಮಾತಾಡ್ಲಿಕ್ಕೆ ಬರುದಿಲ್ಲ. ಒಂದು ಎಷ್ಟು ವರ್ಷ 5 ವರ್ಷ 6 ವರ್ಷ ಎಲ್ಲ ಕಲಿತಾರೆ. ಎಂತ ಮಣ್ಣು ಕಲಿಯುವುದಿಲ್ಲ. ಅದರಲ್ಲಿ ಒಂದು 100ರಲ್ಲಿ ಒಂದು 10 ಜನ ಕಲಿತಾರೆ. ನಮ್ಮವಂತ ನೋಡಿ ಅಂತ, ನಾನು ನೋಡಿ ಅಂತೆ ಎಷ್ಟು ಚಂದ ಮಾತಾಡ್ತೇನೆ ಮಲಯಾಳ. ನೀವು ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ.
ഞാൻ നിന്നോട് പറഞ്ഞത് നീ പറയുന്നതിന്റെ എല്ലാം മലയാളം ಆಯ್ತು ನಾನು ಇವಾಗ ಹೇಳಿದೆ ಅಲ್ವಾ ಆದ್ರದ್ದು ಮಲಯಾಳ ಹೇಳಿ ನೀವು അങ്ങനെ പറയില്ല ಗೊತ್ತಿಲ್ಲ ಅಂತ ಹೇಳಿ ಅದು ಆಯ್ಕೊಟ್ಟು ಗೊತ್ತಿല്ലെങ്കിലും ಗೊತ್ತಿಲ್ಲ ಅದು ಮಾತ್ರ ಹೇಳಿ ಗೊತ್ತದ ಊಟ ಆಯ್ತಾ ಗೊತ್ತಿಲ್ಲ ಗುಂತಿಲ್ಲ ಇವು ತೊಕ್ಕೋಟೆ ಇಲ್ಲಿ ತೆಕ್ಕೋಟೆ ಅಂತ ಹೇಳ್ತಾರೆ ನಮ್ಮ ಮಂಗಳೂರು ತೊಕ್ಕೋಟೆ ಅಂತ ಹೇಳಿವರಿಗೆ ತೆಕ್ಕೋಟೆ ತಿತ್ತಾಯ್ತಂತ ಮುಟ್ಟಿತ್ತಾಯ್ತ ಎಂತ ನಮ್ಮ ಊರಿದ ಹೆಸರು ನೀವು ಚೇಂಜ್ ಮಾಡುದು ಎಂತ ನಿಮ್ಗೆ ಕನ್ನಡ ಗೊತ್ತುಂಟಂತೆ ഇങ്ങക്ക് ഓരോ സ്ഥലത്തിന് തന്നെ എത്ര പേരുണ്ട് ഇപ്പൊ ഇങ്ങ മംഗലാരത്തിന് ഇങ്ങ എന്തെല്ലാം പറയുന്നുണ്ട് ಮಂಗಳೂರಲ್ಲಿ ನಮ್ಮ ಮಂಗಳೂರಲ್ಲಿ ಉಂಟಲ್ವಾ ಎಷ್ಟು ನಮ್ಮ ಮಂಗಳೂರಿಗೆ ಎಷ್ಟು ಹೆಸರುಂಟು ಮಂಗಳೂರು ಮಂಗಲಾಪುರಂ ಮ್ಯಾಂಗ್ಳೂರ್ ಮಂಗಳೂರು ಕೊಂಕಣಿಯಲ್ಲಿ ಬೈರಂತ ಹೇಳ್ತಾರೆ ಒಂದು 6-7 ಕುಡ್ಲ ಮೈಕಾಲ ತುಳುವಿಲಿ ಕುಡ್ಲ ಎಂತ ಮಾರೇನೆ ನಮ್ಮ ಮಂಗಳೂರಿಗೆ ನಿಮ್ಮ ಕಾഞ്ഞങ്ങാടിಗೆ ಎಷ್ಟುಂಟು ಕಾഞ്ഞങ്ങാട് ಅದು ಮಾತ್ರ ಇರುದು ಮತ್ತೆಂತ ಈಗ ನಮ್ಮ ಮಂಗಳೂರು ಉಂಟಲ್ವಾ ಒಂದೇ ಹೆಸರು ಇರುದು ಮಂಗಳೂರು ಓಕೆ ನೀವೆಂತಕ್ಕೆ ಮಂಗಲಾಪುರಂ ಎಂತ ಹೇಳುದು ಮಲಯಾಳದಲ್ಲಿ ಮಂಗಲಾಪುರಂ ಎಂತ ಹೇಳ್ಬೇಕು ಹಾಗೆ ನಮ್ಮ ಭಾಷೆ ಊರಲ್ಲಿ ಬೇಕಿತ್ತಲ್ಲ ನಿಮ್ಮ ಇಲ್ಲಿ ಕಾഞ്ഞങ്ങാടി ಇರುವಾಗ ലാസ്റ്റ് നിന്ന വീഡിയോയിൽ എല്ലാരും എടുത്തിട്ട് അയർലുണ്ട് നിന്റെ മംഗലാരത്തൊക്കെ പോയിക്കോന്ന് ಇಲ್ಲ ನಾವು ಹೋಗುದಿಲ್ಲ ಇವನನ್ನು ಕಟ್ಟಿ ತಂದಿದಾರಲ್ಲ ನನ್ನ ಇಲ್ಲಿ ನಾನು ಹೇಗೆ ಇವನನ್ನು ಬಿಟ್ಟು ಹೋಗುದು പിന്നെ കെട്ടിട്ട് ഇവിടെ വന്നെങ്കിൽ ನಾನ್ ಮಂಗಳೂರಿಗೆ ಹೋಗ್ತೇನೆ ಹೋಗ್ಲಾ വേണ്ട ಹೋಗ್ತೇನೆ ಅವರು ಹೇರ್ಲಲ್ಲ ನನ್ನ ಬೆಂಕಿಯಲ್ಲಿ ಇಡ್ಲಿ ನಾನು ಹೋಗ್ತೇನೆ ಆಯ್ತಾ ನಮ್ಮ ಊರಿಗೆ ಎಂತ ನನ್ನ ಅಮ್ಮ ಮಂಗಳೂರವರಾಯ್ತಾ ನಾನ್ ಮಂಗಳೂರಲ್ಲೇ ಇದ್ದೆ ಈಗ ನನ್ನ ಅಮ್ಮ ಇಲ್ಲಿದ್ದಾರೆ ಕೇರಳದಲ್ಲಿ ಯಾಕೆ ನನ್ನ ಮಂಗಳೂರಿಗೆ ಕಳಿಸುದಿಲ್ಲ ಇವರು ಅಷ್ಟು ಸ್ನೇಹ ಅಂತ ಇಲ್ಲ ನನ್ನ ಕಳಿಸುದಿಲ್ಲ ಗಾಯ್ಸ್ ಆದ್ರೂ ಕೂಡ ನಾನು ಎಂತ ಕನ್ನಡ ಮರ್ತ್ಲಿಲ್ಲ ನೀವು ಕನ್ನಡದಲ್ಲಿ ಒಂದು ಬ್ಯಾಡ ನೀವೊಂದು ಬ್ಯಾಡಿಯಲ್ಲಿ ಸ್ವಲ್ಪ ಇದು ಹೇಳಿ ನಮ್ಮ ಭಾಷೆಯಲ್ಲಿ ಉಂಟಲ್ವಾ ಬ್ಯಾಡಿಯಲ್ಲಿ ಎಂತಾದ್ರೂ ಒಂದು ಹೇಳಿ ಅಂತೆ ಮುಂಡಂ ಬೆಲ್ಲಡ ಬೇರು ಮಚ್ಚಾಲಿ ಬರ್ದೇ ಬೇರು ಇವಾಗ ನೀವು ಮಾತಾಡಿದ್ರೆ ಅದನ್ನು ನೀವು 4ನೇ ಕಲಿಬೋದಿತ್ತಲ್ವಾ ಎಷ್ಟು ವರ್ಷ ಆಯ್ತು ನಾನು ನೋಡಿ ನೀವು ಓಕೆ ಬಟ್ എത്ര പ്രാവശ്യം ഞാൻ നിങ്ങളെ നാട്ടിൽ അത് നക്കിണിക്കല് മാറ്റാടി മാറ അല്ല ഞാന് നീ പറഞ്ഞു ഇപ്പൊ എത്ര വർഷം എന്നിട്ട് എന്താ നിങ്ങൾക്ക് വരാതെ ഞാൻ എത്ര നാള് നിങ്ങളെ പേർക്ക് വന്നിട്ടുണ്ടോ ಬೇಡಲ್ವಾ ಈಗ ನಾನ್ ನಿಮ್ಮ ಮನೆ ಲವ್ ಮಾಡುವಾಗ ನಿಮ್ಮ ಮನೆಯಲ್ಲಿ ಕೂತದ ಅಲ್ಲ ಮತ್ತೆ ನಾನು ಹೇಗೆ ಮಲಯಾಳಂ ಅದೇ എൻ്റെ അടുത്ത് മലയാളത്തിൽ മുണ്ടി ശീലായത് ನಿಮ್ಗೆ ನಕ್ಕಣಿಕೆಲ್ಲ ಮಾತಾಡ್ಬೋದಿತ್ತಲ್ವಾ ನಾನು ಲವ್ ಮಾಡುವಾಗ ಯಾರಿಗೆ ನನಗೆ ಮಲಯಾಳ ಗೊತ್ತಿತ್ತಾ അതിലപ്പൊ ക്രെഡിറ്റ് ആയിരിക്കും അങ്കല്ല ഞാനല്ല നിന്നെ മലയാളം പഠിപ്പിച്ചത് നീ എന്താ കന്നഡ ഇതൊന്നും പഠിപ്പിക്കാൻ ನಾನೀಗ ಹೇಳ್ತೇನೆ ನೀವು ಹಾಗೆ ಹೇಳಿ ಅಂತ എന്ത് ಕಾಯಿಷ್ಟ ಕೂಷ್ಟ ಕಷ್ಟಿಷ್ಟ ಕುಷ್ಟ ಹೇಳಿ ನನ್ಗೆ ಇವರ ಮಲಯಾಳ ಕಷ್ಟ ಬಂದು ಕಳಿಸಿದಾರಂತೆ ನಾನು ಇದು ಹೇಳ್ತೇನೆ ವಾಕ್ಯ ಹೇಳಿ ಕಾಯಿಷ್ಟ ಕುಷ್ಟ ಕಷ್ಟಿಷ್ಟ ಕುಷ್ಟ ಅದನ್ನ ನೀ പറഞ്ഞതന്നെ ಇದ್ದೇ ಹೇಳಿಗೆ ಬರುದಿಲ್ಲ ಕಾಯಿಷ್ಟ ಕುಷ್ಟ 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 ಕಾಯಿಷ್ಟ ಕೂಷ್ಟ ಕಷ್ಟಿಷ್ಟ ಕುಷ್ಟ ಕಾಯಿಷ್ಟ ಕೂಷ್ಟ ಕಷ್ಟಿಷ್ಟ ಕುಷ್ಟ ಇಪ್ಪ ಅದಕ್ಕೆ ಕ್ರೆಡಿಟ್ ಐ ಆಮ್ ಎ ಮಲಯಾಳಿ ಎಂತ ನಮ್ಮ ಕನ್ನಡದವರಿಗೆ ಇವರು ಎಂತನಾ ಮತ್ತೆಂತ ಹೇಳುದು ಬಾರಂದಿಲ್ಲಪ್ಪ ಆಯಪ್ಪ ಸೈನ್ ಆಫ್ ಅಪ್ಪ ಬಾಯ್ ಮತ್ತೆ ನನ್ನ ವಿಡಿಯೋ ಲೈಕ್ ಮಾಡ್ಬೇಕಾಯ್ತಾ ಫಸ್ಟ್ ನೋಡುವವರಿದ್ರೆ സബ്സ്ക്രൈബ് ഓക്കെ സോ ഇനി നെക്സ്റ്റ് വ്ലോഗിൽ കാണുക അപ്പൊ എൻ്റെ വ്ലോഗ് ഇഷ്ടപ്പെട്ടെങ്കിൽ എന്ത് പറയാ നിങ്ങൾക്ക് ഇതേ കാണിക്കത്തെ വ്ലോഗ് വേണമെങ്കിൽ ചോദിച്ചാൽ മതി വേണ്ടെങ്കിലും ചോദിച്ചാൽ മതി നിങ്ങൾ ഇങ്ങനത്തെ വീഡിയോ ഇടരുത് എന്ന് പറഞ്ഞാലും മതി ഇല്ലെങ്കിൽ ഇങ്ങനത്തെ വീഡിയോ ഇട്ടോന്ന് പറഞ്ഞാലും പ്രശ്നമില്ല നമ്മൾ ഇട്ടോളൂ നമുക്കിടാം ഓക്കെ നമ്മൾ ട്രൈ ആക്കും ഇടാന് അപ്പൊ സപ്പോർട്ട് ಮಾಡಬೇಕು